ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಬಂದಾದ ಮೇಲೆ ಕಾಂಗ್ರೆಸ್ ನಾಯಕರು ಅತ್ಯಂತ ಉತ್ಸಾಹದಲ್ಲಿದ್ದಾರೆ. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ, ಒಂದಷ್ಟು ಏನೇನೋ ವಿಚಾರಗಳು ಗೊಂದಲಗಳು ಉಂಟಾಗಿದ್ದರೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಸಮಾವೇಶಗಳನ್ನು ಮಾಡೋದು, ಉತ್ಸಾಹದಿಂದ ಕೆಲಸ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇದೇ ಕಾರಣಕ್ಕೋಸ್ಕರ ಹಾಸನದಲ್ಲಿ ದೇವೇಗೌಡರ ತವರು ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿತು. ಈ ಸಮಾವೇಶದ ಉದ್ದೇಶ ಏನು ಅಂತಂದರೆ JDSಗೆ ಟಾಂಗ್ ಕೊಡೋದು. BJP ಜೊತೆ ಹೋದಂಥ JDS ಕತೆ ಏನಾಗಿದೆ ಅನ್ನೋದನ್ನು ಜನಕ್ಕೆ ತೋರಿಸ್ಕೊಳ್ಳೋದು, ಜೊತೆಗೆ ಹಾಸನದಲ್ಲಿ ಕಾಂಗ್ರೆಸ್ನ ಸಂಘಟನೆ ಮಾಡೋದು ಕಾಂಗ್ರೆಸ್ ಉದ್ದೇಶ ಆಗಿತ್ತು. ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು. ಈ ನಡುವೆ ಯಾವಾಗ ಕಾಂಗ್ರೆಸ್ ಹಾಸನದಲ್ಲಿ ಹೋಗಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಸಮಾವೇಶ ಮಾಡುತ್ತೋ, ಇತ್ತ JDS ಕೂಡ ಇದೇ ನಿಟ್ಟಿನಲ್ಲಿ ಇದೇ ದಾರಿಯಲ್ಲಿ ಹೋಗೋ ಥರ ಕಾಣ್ತಾ ಇದೆ. JDS ಕೂಡ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಮಂಡ್ಯದ ಸರ್ MV ಕ್ರೀಡಾಂಗಣದಲ್ಲಿ ಇದೇ ಡಿಸೆಂಬರ್ 15ನೇ ತಾರೀಕು ಕುಮಾರಸ್ವಾಮಿಗೆ ಅಭಿನಂದನೆ ತಿಳಿಸುವ ಉದ್ದೇಶದಿಂದ ಒಂದು ಸಮಾವೇಶ ಏರ್ಪಡಿಸ್ತಾ ಇದೆ. ಮಾಜಿ ಸಚಿವ CS ಪುಟ್ಟರಾಜು ನೇತೃತ್ವದಲ್ಲಿ ಡಿಸೆಂಬರ್ 15ನೇ ತಾರೀಕು ಇದೊಂದು ಸಮಾವೇಶ ನಡೀತಾ ಇದೆ. ಇದಕ್ಕೆ ಆಯೋಜನೆ ಮಾಡಲಾಗ್ತಾ ಇದೆ. ಇದಕ್ಕೆಲ್ಲ ಈಗಾಗಲೇ ಸಿದ್ಧತೆ ಮಾಡ್ಕೊತಾ ಇದ್ದಾನೆ. ಇದರ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಸಮಾವೇಶಕ್ಕೆ, ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಪರ್ಯಾಯವಾಗಿ ಇಲ್ಲೊಂದು ಮಂಡ್ಯದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಇಲ್ಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ನಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ, ಪ್ರಬಲರಾಗಿದ್ದೀವಿ ಅಂತ ತೋರಿಸೋದು ಒಂದು ಉದ್ದೇಶ. ಆದರೆ ಇನ್ನೊಂದು ಏನು, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತರು. ಇದರಿಂದಾಗಿ JDSನ ಒಂದಷ್ಟು ಕಾರ್ಯಕರ್ತರು ಸಪ್ಪೆ ಆಗಿದ್ದಾರೆ, ಬೇಜಾರಾಗಿದ್ದಾರೆ. ಅವರೆಲ್ಲ ಒಟ್ಟುಗೂಡಿಸಿ ಉರಿದುಂಬಿಸೋದು, ನಾವು ನಿಮ್ಮ ಜೊತೆಗಿದ್ದೀವಿ, ಪಕ್ಷ ಕಟ್ಟೋಣ, ಪಕ್ಷ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಈಗಲೂ ಸ್ಟ್ರಾಂಗ್ ಆಗಿದೆ, ಬೇರೆ ಬೇರೆ ಏನೋ ಕಾರಣಗಳಿಗೋಸ್ಕರ ನಾವು ಸೋತಿರ್ಬೋದು, ನಾವು ಪಕ್ಷ ಕಟ್ಟೋಣ ಅನ್ನೋ ಒಂದು ಸಂದೇಶವನ್ನು ಸಾರೋದಕ್ಕೋಸ್ಕರ ಇದೊಂದು ಮಂಡ್ಯದಲ್ಲೊಂದು ದೊಡ್ಡ ಸಮಾವೇಶವನ್ನು ಏರ್ಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಬರ್ತ್ಡೇ ಡಿಸೆಂಬರ್ 16ನೇ ತಾರೀಕಿದೆ. ಅದಕ್ಕಿಂತ ಒಂದು ದಿನ ಮುಂಚೆ ಏನು ಮಂಡ್ಯದಲ್ಲಿ ಸಮಾವೇಶ ನಡೆಸಲಾಗ್ತಾ ಇದೆ. ಇಲ್ಲಿ JDSನವರು ಒಬ್ಬರೇ ಅಲ್ಲಿ ಸಮಾವೇಶ ಮಾಡ್ತಾ ಇಲ್ಲ. ಈ ಸಮಾವೇಶಕ್ಕೆ BJP ಏನು ಮಿತ್ರ ಪಕ್ಷ BJP ಇದೆ, BJP ನಾಯಕರನ್ನ, BJP ಕಾರ್ಯಕರ್ತರನ್ನು ಕೂಡ ಅಲ್ಲಿ ಸೇರಿಸಲಾಗ್ತಾ ಇದೆ. ಇದರ ಸಂದೇಶ ಇಷ್ಟೇ, ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDS ಒಟ್ಟಾಗಿದ್ದೇವೆ, ನಾವು ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಕೂಡ ಹೋಗ್ತಾ ಇದ್ದೇವೆ, ನಾವು ಪ್ರಬಲರಾಗ್ತೀವಿ, ಮುಂದಿನ ದಿನಗಳಲ್ಲಿ ನಾವು ಸಂಘಟನೆ ಮಾಡ್ತೀವಿ, NDA ಸಂಘಟನೆ ಮಾಡ್ತೀವಿ, ಹಳೆ ಮೈಸೂರು ಭಾಗದಲ್ಲಿ NDA ಮತ್ತಷ್ಟು ಪ್ರಬಲವಾಗುತ್ತೆ ಅನ್ನೋ ಹೇಳೋ ಉದ್ದೇಶನೇ ಇದಾಗಿದೆ. ಹೆಸರಿಗೆ ಕುಮಾರಸ್ವಾಮಿಗೆ ಅಭಿನಂದನೆ ಅಂತ ಇಟ್ಕೊಂಡ್ರು ಕೂಡ ಇಲ್ಲಿ ಮೇಯ್ನ್ ಏನಂತಂದ್ರೆ ಶಕ್ತಿ ಪ್ರದರ್ಶನ. ಏನು ಹಾಸನದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ, ಅದೇ ರೀತಿಯಲ್ಲಿ ನಾವು ನಮ್ಮ ಶಕ್ತಿ ಏನಿದೆ ಅಂತ ತೋರಿಸೋದಕ್ಕೆ JDSನವರು ಈ ರೀತಿಯ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಮತ್ತು JDSಗೆ ಈ ಸಮಾವೇಶದಿಂದ ಇದು ಏನು ಲಾಭ ಆಗುತ್ತೆ ಅನ್ನೋದನ್ನು ನೋಡಬೇಕು, ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ.